ಕಣ್ಣು ತೋರಿಸ್ತು ಕೆಳಗೆ ನೋಡೋದು ಹತ್ರಕ್ಕೆ ದೂರ ನೋಡ್ಬೇಕಂದ್ರೆ ಮೇಲಿಂದ ನೋಡ್ಬೇಕು ಸರಿನಾ. రాయి బట్టలు ಆ ಕಡೆ ನೋಡ, ಆ ಕಡೆ ದೊಡ್ಡಮ್ಮ ಅಂತ ಇವ್ರಿಗೆ ಆಯ್ತು. ಈ ಸಲ ಹೋಗಿ ತೋರಿಸ್ಕೊಡ್ರಿ, ಸ್ವಲ್ಪ ಇರ್ಬೇಕಲ್ಲಿ. ದೇವರ ಆಶೀರ್ವಾದದಿಂದ ನನ್ನೆಲ್ಲ ಯುವ ಮಿತ್ರರ ಹಾಗೂ ಹಿರಿಯರ ಸಹಾಯದಿಂದ ಏನು ಸತತವಾಗಿ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸ್ಕೊಂಡು ಬರ್ತಾ ಇದ್ದೀವಿ. ಈ ಆರೋಗ್ಯ ಶಿಬಿರಗಳ 5ನೇ ಒಂದು ವಾರವನ್ನು ಏನು ಸಕ್ಸಸ್ಫುಲ್ಲಾಗಿ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ದಿಬ್ಬೂರು ಗ್ರಾಮ ಪಂಚಾಯಿತಿ, ಅಂಗ್ರೇಕನಹಳ್ಳಿ ಗ್ರಾಮ ಪಂಚಾಯಿತಿ, ಮಂಚನಬಲೆ ಗ್ರಾಮ ಪಂಚಾಯಿತಿಯನ್ನು ಉದ್ದೇಶದಲ್ಲಿಟ್ಕೊಂಡು ಆ 3 ಗ್ರಾಮ ಪಂಚಾಯಿತಿಯ ಸುಮಾರು 40-50 ಹಳ್ಳಿಗಳ ಜನಗಳನ್ನು ಆರೋಗ್ಯ ಶಿಬಿರದ ಮೂಲಕ ತಲುಪುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಇಡೀ ನನ್ನ ತಂಡ ಇವತ್ತು ಮಾಡಿದೆ. ಅದಕ್ಕೆ ಜನಗಳು ಪೂರಕವಾಗಿ ಸ್ಪಂದಿಸಿ ಅತ್ಯದ್ಭುತವಾಗಿ ಇಲ್ಲಿ ಬಂದು ಚಿಕಿತ್ಸೆ ಪಡ್ಕೊಳ್ಳೋ ಅಂತಹ ಕೆಲಸವನ್ನು ಮಾಡ್ತಿರೋದು ನಿಜಕ್ಕೂ ಮನಸ್ಸಿಗೆ ತುಂಬ ತೃಪ್ತಿ ಕೊಟ್ಟಿದೆ. ಈ ಮುಖಾಂತರ ಚಿಕ್ಕಬಳ್ಳಾಪುರವನ್ನು ಆರೋಗ್ಯಯುತ ಸದೃಢ ಚಿಕ್ಕಬಳ್ಳಾಪುರವಾಗಿ ಮಾಡುವಂತಹ ಏನು ನಮ್ಮ ಹೆಜ್ಜೆಗಳಿದೆ, ಸಣ್ಣ ಸಣ್ಣ ಹೆಜ್ಜೆಗಳು, ಆ ಹೆಜ್ಜೆಗಳು ಇನ್ನಷ್ಟು ದೃಢವಾಗ್ತಾ ಇದೆ. ಪ್ರತಿಯೊಂದು ಮನಸ್ಸನ್ನು, ಪ್ರತಿಯೊಂದು ಮನೆಯನ್ನು ನಮ್ಮ ಸೇವೆಗಳ ಮುಖಾಂತರ ತಲುಪುವಂತಹ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಇಡೀ ನನ್ನ ತಂಡಕ್ಕೆ ಮತ್ತು ವಿಶೇಷವಾಗಿ ಈ 3 ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ಕಾಕತಾಳೀಯ ಏನೋ ಹಾಗೆ ನೀವು ಸತತ 5 ವಾರಗಳಿಂದ ಮಾಡ್ಕೊಂಡು ಬರ್ತಿದ್ದೀರಾ. ಇವತ್ತಿನ ವಿಶೇಷ ಏನು ಅಂತಂದರೆ ತೆಲುಗಿನ ನಟರಾದಂಥ ಮೆಗಾಸ್ಟಾರ್ ಚಿರಂಜೀವಿ ಅವರ ಬರ್ತಡೇ ಸಹ ಹೌದು. ಅವರು ಕೂಡ ಅನೇಕ ಆರೋಗ್ಯಕ್ಕೆ ಕುರಿತಾದಂತಹ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಕಾಕತಾಳೀಯ ಅಂತ ಇವತ್ತು ನಿಮ್ಮದು ಸಹ ಇವತ್ತೇ ಒಂದು ಉಚಿತ ಚಿಕಿತ್ಸಾ ಶಿಬಿರ ಇದೆ. ಇದ್ರ ಬಗ್ಗೆ ಏನು? ಅಂತಹ ಮೇರು ನಟನ ಹುಟ್ಟಿದ ಹಬ್ಬದ ದಿವಸ ಇವತ್ತು ಕಾಕತಾಳೀಯನೋ ದೇವರ ಆಶೀರ್ವಾದನೋ, ಅವರ ಒಂದು ಹುಟ್ಟಿದ ಹಬ್ಬದ ದಿವಸ ನಾವು ಸಹ ಜನಸೇವೆ ಅವರು ಮಾಡೋ ಅಷ್ಟರಲ್ಲಿ ಆ ಅಂಗುಷ್ಟದಷ್ಟು ಅಷ್ಟಾದರೂ ಮಾಡೋ ಅಷ್ಟು ನಮಗೆ ಅವಕಾಶ ಸಿಕ್ತಲ್ಲ, ಅದಕ್ಕೆ ದೇವರಿಗೆ ನಾವು ಕೃತಜ್ಞತೆಗಳನ್ನ ತಲ್ಲಿಸ್ತೀವಿ. ಚಿಕ್ಕ ಹುಡುಗನಾಗಿಂದನೂ ಸಹ ಚಿರಂಜೀವಿಯವರನ್ನು ನೋಡಿಕೊಂಡು ಬೆಳೆದಂತಹ ಜನ ನಾವೆಲ್ಲ. ಅವರ ಸ್ಟೈಲ್ ಮಾತ್ರ ಅಲ್ಲ, ಅವರ ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಜನಸೇವೆ ಕೂಡ ನಮಗೆ ಪ್ರೇರಣೆ. ಅಂತಹ ಆದರ್ಶ ವ್ಯಕ್ತಿಗಳು ಇತಿಹಾಸದ ಪುಟಗಳಲ್ಲಿ ಬಂಗಾರದ ಅಕ್ಷರಗಳಿಂದ ಬರೆಸ್ಕೊಳ್ಳೋ ಅಂತಹ ವ್ಯಕ್ತಿತ್ವಗಳು ನನ್ನ ಭಾರತದ ನನ್ನಂಥ ಎಷ್ಟೋ ಜನಗಳಿಗೆ ಆದರ್ಶಪ್ರಾಯ. ಚಿರಂಜೀವಿ ಅವರಿಗೆ ನಾನು ಈ ಮುಖಾಂತರ ಮತ್ತೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅವರಿಗೆ ಇನ್ನೂ 100 ಕಾಲ ಪ್ರಾಯರಾಗಿ ನಿಲ್ಲಬೇಕು ಅಂತ ಈ ಮುಖಾಂತರ ದೇವರಲ್ಲಿ ಸಹ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸರ್, ನಾಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ 19ನೇ ವರ್ಷ. ಈ 19 ವರ್ಷಗಳಲ್ಲಿ ಒಬ್ಬ
ಜವಾಬ್ದಾರಿಯುತ ನಾಗರಿಕರಾಗಿ ನೀವೇನು ಹೇಳಕ್ ಬಯಸ್ತೀರಾ? ನಾಳೆ 23ನೇ ತಾರೀಕು 19th ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ಉದಯವಾಗಿ 19 ವರ್ಷಗಳನ್ನು ಕಾಣ್ತಾ ಇರುವಂತಹ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಇಡೀ ಜನತೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಜನರಿಗೆ ನಾನು ಮೊದಲನೇದಾಗಿ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ನಮ್ಮ ಜನಪ್ರತಿನಿಧಿಗಳು ಈ ಒಂದು ದಿನವನ್ನು ಹಬ್ಬವಾಗಿ ಮಾಡಬೇಕಾಗಿತ್ತು. ಯಾರಿಗೂ ಆ ರೀತಿಯ ಉದ್ದೇಶ ಇಲ್ಲದೆ ಇರೋದ್ರಿಂದ ನಿಜಕ್ಕೂ ದುರ್ದೈವ. ಆದರೆ ಇದೇ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರವನ್ನು ಜಿಲ್ಲೆಯಾಗಿ ಮಾರ್ಪಡಿಸಿದ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಕುಮಾರಣ್ಣನವರಿಗೆ ಹಾಗೂ ಅಂದಿನ ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲೆಯನ್ನಾಗಿ ಮಾಡೋದಕ್ಕೆ ಹಣಕಾಸನ್ನು ಬಿಡುಗಡೆ ಮಾಡಿದ ನನ್ನ ಧೀಮಂತ ನಾಯಕ ಯಡಿಯೂರಪ್ಪಾಜಿಯವರಿಗೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪರವಾಗಿ ನಾನು ಹೃತ್ಪೂರ್ವಕದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಇರೋವರೆಗೂ ಈ ಇಬ್ಬರು ನಾಯಕರ ಹೆಸರುಗಳು ಯಾವುದೇ ಕಾರಣ ಇರ್ಬೋದು, ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಈ ಇಬ್ಬರು ನಾಯಕರ ಹೆಸರುಗಳು ಇಡೀ ಜಿಲ್ಲೆಯ ಜನಗಳ ಮನಸ್ಸಿನಲ್ಲಿ ಅಜರಾಮಜರವಾಗಿರುತ್ತೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಜಿಲ್ಲೆಯ 19ನೇ ವರ್ಷಕ್ಕೆ ಕಾಲಿಡ್ತಿರೋಂತಹ ಈ ಸಂದರ್ಭದಲ್ಲಿ ಇವತ್ತು ಸಹ ಏನು ಕುಡಿಯುವ ನೀರಿಗೆ ಹಾಹಾಕಾರ, ರೈತರಿಗೆ ಒಳ್ಳೆಯ ನೀರಿಗೆ ಹಾಹಾಕಾರ, ಒಳ್ಳೆಯ ಸರ್ಕಾರಿ ಶಾಲೆಗಳಿಲ್ದಿರೋಂತಹ ಸಂದರ್ಭ, ಒಳ್ಳೆಯ ಸರ್ಕಾರಿ ಆಸ್ಪತ್ರೆಗಳಿಲ್ದಿರೋಂತಹ ಸಂದರ್ಭ, ರಸ್ತೆಗಳು ಮೀಟರ್ಗಳ ಗಟ್ಟಲೆ ಹಳ್ಳ ಬಿದ್ದಿರುವಂತಹ ಸಂದರ್ಭ ನಿಜಕ್ಕೂ ದುರ್ದೈವ. ಇನ್ನಾದರೂ ನನ್ನ ಜನಪ್ರತಿನಿಧಿಗಳು ಎಚ್ಚೆತ್ಕೊಬೇಕು, ಚಿಕ್ಕಬಳ್ಳಾಪುರವನ್ನು ಅಭಿವೃದ್ಧಿಗೆ ಪೂರಕವಾಗಿ ತಗೊಂಡೋಗ್ಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಅಭಿವೃದ್ಧಿಯ